ಯುವಕರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಹೃದಯಾಘಾತ. ಒಂದಾದ್ಮೇಲೆ ಒಂದು ಈ ರೀತಿಯಾಗಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಅದು ಕೂಡ ಯುವಕರಲ್ಲೇ ಕಂಡು ಬರುತ್ತೆ. ಯಂಗ್ ಏಜಲ್ಲಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಕೊಲ್ಯಾಪ್ಸ್ ಆಗಿ ಡೆತ್ ಆಗ್ತಿರೋ ವಿಷಯ ನಾವು ನೋಡ್ತಾನೆ ಇದ್ದೀವಿ. ನೀವೇನು ಅನ್ಕೋತಾ ಇದ್ರ ನಂಗೆ ಗೊತ್ತು, ಇದೆಲ್ಲ ಆಗ್ತಾ ಇರೋದು ಕೊರೋನಾಯಿಂದ. ಅಲ್ಲ, ಕೊರೋನಾಗೆ ಹಾಕ್ಸಿರೋ ವ್ಯಾಕ್ಸಿನಿಂದ. ನಾನು ನಿಮ್ಮ ಡಾಕ್ಟರ್ ಪೃಥ್ವಿ ರಮೇಶ್. ಫಸ್ಟ್ ಆಫ್ ಆಲ್, ಇದು ಹಾರ್ಟ್ ಅಟ್ಯಾಕೇ ಅಲ್ಲ, ಇದು SCD ಅಂದರೆ ಸಡನ್ ಕಾರ್ಡಿಯಾಕ್ ಡೆತ್. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ಗೆ ಸಪ್ಲೈ ಮಾಡುವಂತಹ ರಕ್ತನಾಳಗಳ ಒಳಗಡೆ ಬ್ಲಾಕ್ ಉಂಟಾಗುವಂಥದ್ದು. ಆದರೆ SCD ಸಡನ್ ಕಾರ್ಡಿಯಾಕ್ ಡೆತ್ ಅಂದರೆ ಹಾರ್ಟ್ನ ಪಂಪಿಂಗ್ ಆ್ಯಕ್ಟಿವಿಟಿ ಅಂದರೆ ಹೃದಯದ ಒಂದು ಕೆಲಸ ಸಡನ್ನಾಗಿ ನಿಂತು ಹೋಗುವಂಥದ್ದು. ಯಂಗ್ ಏಜಲ್ಲಿ ಸಡನ್ ಕಾರ್ಡಿಯಾಕ್ ಡೆತ್ ಆಗೋಕ್ಕೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಬಿಟ್ಟು ಇನ್ನೂ ಅನೇಕ ಕಾರಣಗಳಿದೆ. ಕೊರೋನಾ ಬಂದಿದ್ದು 2020ರಿಂದ, ಆದರೆ ಇದಕ್ಕೆ 20 ವರ್ಷ ಹಿಂದೆನೇ ಅಂದರೆ 2000 ಇಸ್ವಿಯಿಂದನೇ ಯಂಗ್ ಏಜ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರೋ ಸಂಖ್ಯೆ ವರ್ಷಕ್ಕೆ 2.5% ಹಂಗೆ ಹೆಚ್ಚಳ ಆಗ್ತಾನೇ ಇದೆ. ಸೊ ಈ ಟ್ರೆಂಡ್ನ ಕೊರೋನಾ ಜಾಸ್ತಿ ಮಾಡಿದ್ಯಾ ಇಲ್ವಾ ಅನ್ನೋ ಡಾಟಾ ಸಿಗೋಕ್ಕೇ ಇನ್ನೂ 2-3 ವರ್ಷ ಬೇಕು. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಡನ್ ಕಾರ್ಡಿಯಾಕ್ ಡೆತ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಡೆಫಿನೆಟ್ ಅಥವಾ ಮುಖ್ಯವಾದ ಕಾರಣ ಅಂದರೆ ಒಂದು ಲೈಫ್ ಸ್ಟೈಲ್. ನಮ್ಮ ಬಾಡಿ ಇಂಜಿನ್ನ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬಂದು 40 ವರ್ಷ. 40ರಿಂದ 80 ವರ್ಷ ನಾವು ಹೇಗಿರ್ತೀವಿ, ಹೆಲ್ದಿಯಾಗಿರ್ತೀವಾ ಇಲ್ವಾ ಅನ್ನೋದು ನಾವು ಫಸ್ಟ್ 40 ವರ್ಷ ನಮ್ಮ ಬಾಡಿನ ಹೇಗೆ ಹೆಲ್ದಿಯಾಗಿ ಇಟ್ಕೊಂಡಿದ್ದೀವಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ದೇಹದ ಬಗ್ಗೆ ನೀವೇ ಕಾಳಜಿ ಮಾಡಬೇಕು. ಹ್ಯಾವ್ ಎ ಗುಡ್ ಸ್ಲೀಪ್ ಆ್ಯಂಡ್ ಗುಡ್ ಡಯಟ್ ಆ್ಯಂಡ್ ಮೇಕ್ ಯುವರ್ ಸೆಲ್ಫ್ ಎ ಪ್ರಯಾರಿಟಿ.